ವಜ್ರಮುನಿ ಕುಟುಂಬ ಅಂತ ಅತ್ಯಂತ ಅದ್ಭುತವಾಗಿ ಸಶಕ್ತವಾಗಿ ಬದುಕ್ತಾ ಇದೆ ಅನ್ನೋದಷ್ಟು ಬಿಟ್ರೆ ನೀವು ಎಲ್ಲಿಯೂ ತಂದೆಯವರ ಹೆಸರನ್ನ ಉಳಿಸುವ ಕೆಲಸ ಮಾಡಿದ್ರೆ ಹೊರತು ಬೆಳೆಸುವ ಕೆಲಸ ಮಾಡಿದ್ರೆ ಹೊರತು ಎಲ್ಲಿಯೂ ಅದಕ್ಕೊಂದು ಸಣ್ಣ ಒಂದು ಯಾವುದೇ ಕಿಲುಬು ತಟ್ಟು ಹಾಗೆ ಮಾಡಲಿಲ್ಲ. ಯಾವ ಥರ ನೀವು ನಡೆಸ್ಕೊಂಡು ಹೋಗಬೇಕು ಮತ್ತು ಅವ್ರಿಗೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅನ್ನ ಹಾಕಿರೋ ಮನೆ ಸರ್ ಇದು. ಎಲ್ಲನ ಹೋಗಿ ಯಾರಿಗಾನ ಇವತ್ತಿಗೂ ಎಲ್ಲನ ಹೋದ್ರು ಸಾಕು, ಹೆಂಗಿದ್ದಾರೆ ನಿಮ್ಮ ತಾಯಿಯವ್ರು ಚೆನ್ನಾಗಿದ್ದಾರಾ? ಹಾಂ ಚೆನ್ನಾಗಿದ್ದಾರೆ ಸರ್. ಫಸ್ಟ್ ಕೇಳೋದೆ ಅದು. ಸೆಕೆಂಡ್ ಕೇಳೋದೆ ನಿಮ್ಮ ಮನೇಲಿ ನಾವು ಊಟ ಮಾಡಿದ್ದೀವಿ. ಬಟ್ ನಮ್ಮ ತಾಯಿಯವರು ಅಷ್ಟನ್ನೆಲ್ಲ ಅವರೆಲ್ಲ ಅಷ್ಟು ಗಲಾಟೆ ಮಾಡ್ತಾಯಿದ್ರು ಅಂದ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಜಾಸ್ತಿ ಗಲಾಟೆ ಮಾಡಿದ್ರೆ ಹೊಟ್ಬಿಡೋರು ಒಳಗಡೆ ಹೊಟ್ಬಿಡೋರು. ನಮ್ಮ ತಾತ ಅವರು ಏನು ಆಡಂಬರವಾಗಿ ಬೆಳೆದಿಲ್ಲ ಸರ್. ಅವ್ರೂ ನಮ್ಮ ಫಾದರ್ ಹತ್ರ ಕಾರು ಮತ್ತು ಇದ್ದಿದ್ದಾಗೂ ಒಂದು ದಿವಸನೂ ಇಲ್ಲಿಗೆ ತೋಟಕ್ಕೆ ಬಂದಿಲ್ಲ ಗಾಡೀಲಿ, ಬಸ್ಸಲ್ಲೇ ಬಂದಿರೋರು ಸರ್. ಅವರು ಬಸ್ಸಲ್ಲೇ ಬಂದು ಬಸ್ಸಲ್ಲೇ ಹೋಗ್ತಾಯಿದ್ರು. ಜಗದೀಶ್ ನಮಸ್ತೆ. ನಮಸ್ಕಾರ ಸರ್. ಗಣಪತಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ತಂದೆಯವರ ಹೆಸರಿನಲ್ಲಿ ತಂದೆಯವರು ಇಲ್ಲದ ದಿನಗಳಲ್ಲಿ ನಿಮ್ಮ ಮನೆ ಬದುಕು ಹೇಗಿದೆ ಅನ್ನೋದನ್ನು ಈಗ ನಾವು ತಾಯಿಯವರಿಂದ ಶುರು ಮಾಡಿದ್ದೇವೆ. ಅಣ್ಣ ಮಾತಾಡಿದರು, ಅಣ್ಣನ ಕುಟುಂಬ ಮಾತಾಡಿದರು. ಈಗ ನಾವು ನಿಮ್ಮ ಹತ್ರ ಮಾತಾಡ್ತೇವೆ ಮತ್ತು ನಿಮ್ಮ ಚಿಕ್ಕಪ್ಪನೂ ಮಾತಾಡಿಸ್ತೇವೆ. ಓಕೆ. ಸೊ ಆದರೆ ವಜ್ರಮುನಿಯವರ ಬದುಕು ಜೀವನ ಅಂತ ಬಂದಾಗ ಮೂರನೇ ಮಗ, ಕಿರಿಯ ಮಗ, ಸ್ವಲ್ಪ ಹೆಚ್ಚು ಮುದ್ದು ಇತ್ಯಾದಿ ಎಲ್ಲ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಕುಟುಂಬಗಳಲ್ಲೂ. ಆದರೆ ನೀವು ತುಂಬ ಪ್ರಾಕ್ಟಿಕಲಾಗಿ ಅವರೊಟ್ಟಿಗೆ ಜೀವನವನ್ನು ಕಳೆದ್ರಿ, ಬಾಲ್ಯವನ್ನು ಕಳೆದ್ರಿ ಅಂತ ಅಂದ್ಕೊಳ್ತೇನೆ ನಾನು. ಹೌದು ಸರ್. ಸೊ ಹಾಗಾಗಿ ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಇದೆ ನನಗೆ ತಂದೆಯವರ ಬಗ್ಗೆ, ತಂದೆಯವರ ಬದುಕಿನ ಬಗ್ಗೆ, ಅವರ ಕೊನೆಯ ದಿನಗಳು, ಆಮೇಲೆ ನಿಮ್ಮನ್ನು ಹೇಗೆ ಬೆಳೆಸಿದರು. ಯಾಕಂದರೆ ಇವತ್ತಿನ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಟರುಗಳ ಮಕ್ಕಳು ಅಥವಾ ಅವ್ರ ಕುಟುಂಬ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗೂ ಬದುಕೊಂಡಿದ್ದವರಿದ್ದಾರೆ, ಕೆಲವು ಕಡೆ ಅದು ದಾರಿ ತಪ್ಪಿದ್ದು ಉಂಟು. ಹಾಗಾಗಿ ಆದರೆ ನಿಮ್ಮಲ್ಲಿ ಅಂಥದ್ದೊಂದು ಅವ್ರು ಇರುವಾಗಲೂ ನೋಡಿಲ್ಲ ನಾವು, ಅವ್ರು ಹೊರಟೋದ ಮೇಲೂ ನೋಡಿಲ್ಲ. ವಜ್ರಮುನಿ ಕುಟುಂಬ ಅಂತ ಅತ್ಯಂತ ಅದ್ಭುತವಾಗಿ ಸಶಕ್ತವಾಗಿ ಬದುಕ್ತಾ ಇದೆ ಅನ್ನೋದಷ್ಟು ಬಿಟ್ಟರೆ ನೀವು ಎಲ್ಲಿಯೂ ತಂದೆಯವರ ಹೆಸರನ್ನು ಉಳಿಸುವ ಕೆಲಸ ಮಾಡಿದರೆ ಹೊರತು ಬೆಳೆಸುವ ಕೆಲಸ ಮಾಡಿದರೆ ಹೊರತು ಎಲ್ಲಿಯೂ ಅದಕ್ಕೊಂದು ಸಣ್ಣ ಒಂದು ಯಾವುದೇ ಕಿಲುಬು ತಟ್ಟು ಹಾಗೆ ಮಾಡಲಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನಮಗೆ ಅಭಿಮಾನ, ಬಹುಶಃ ಇಡೀ ಕರ್ನಾಟಕದ ಜನತೆಗೇ ಅದೊಂದು ಅಭಿಮಾನದ ಪ್ರಶ್ನೆ. ಸೊ ಹೇಳಿ, ನೀವು ಬಾಲ್ಯದಿಂದ ತಂದೆಯವರನ್ನು ಕಂಡದ್ದು ಮತ್ತು ತಂದೆಯವರ ಹೆಸರು ಹುಟ್ಟಿದ್ದ ದಿನಾಂಕ ಇತ್ಯಾದಿ ಬಗ್ಗೆ ಎಲ್ಲ ಒಂದು ಸಣ್ಣ ಗೊಂದಲಗಳೆಲ್ಲ ಇದೆ, ಅದನ್ನೆಲ್ಲ ಒಂಚೂರು ಹೇಳಿ ಆಮೇಲೆ ಮುಂದುವರಿಸಿ. ನಮಸ್ಕಾರ ವೀಕ್ಷಕರೇ. ನಮ್ಮ ತಂದೆಯವರು ಹುಟ್ಟಿದ್ದು 11/5/1944 ಗುರುವಾರ. ಮತ್ತು ನಮ್ಮ ತಂದೆಯವರು ತೀರ್ಕೊಂಡಿದ್ದು 5/1/2006, ಅದು ಗುರುವಾರನೇ. ನಮ್ಮ ತಂದೆಯವ್ರ ಹೆಸರನ್ನ ಸದಾನಂದ್ ಸಾಗರ್ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವುದೇ ದಾಖಲೆಯಲ್ಲಿ ಆ ಹೆಸರು ಇಲ್ಲ. ನಮ್ಮ ತಂದೆಯವ್ರದ್ದು ಸ್ಕೂಲ್ದು ಸರ್ಟಿಫಿಕೇಟ್ ನೋಡಿದ್ದೀನಿ, ಮತ್ತು ಕಾಲೇಜ್ ಸೇರ್ಕೊಂಡಿದ್ದ ಸರ್ಟಿಫಿಕೇಟಲ್ಲೂ ವಿ ವಜ್ರಮುನಿ ಅಂತಲೇ ಇರೋದು. ಸೊ ಅದರ ಯಾಕೆಂದರೆ ಅದು ಕೆಲವು ಸರಿ ಫ್ಯಾಕ್ಚುಯಲ್ ಎರರ್ ಆಗಬಾರ್ದು ಅಂತ. ಹೌದು ಸರ್, ಅಲ್ವಾ? ಅದು ಎಲ್ಲ ಕಡೆ ಅದು ಗೊಂದಲನೇ. ಅವರ ಇದ್ರಲ್ಲಿ ನೋಡ್ತೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದು ಯೂಟ್ಯೂಬಲ್ಲೂ ಯಾವುದ್ಯಾವುದೋ ಡೇಟ್ ಇದೆ. ಮತ್ತು ಇವರು ಹುಟ್ಟಿದ ಹಬ್ಬನ ಮುಂಚೆನೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ, ಮತ್ತು ಅವ್ರು ತೀರ್ಕೊಂಡಿದ್ದು ಶ್ರದ್ಧಾಂಜಲಿ ಅಂದ್ಬಿಟ್ಟು 2 ದಿವಸ ಮುಂಚೆನೇ ಆಗ್ತಾಯಿದ್ದಾರೆ. ಅವ್ರಿಗೆ ಜನಗಳಿಗೆ ಸ್ವಲ್ಪ ಗೊಂದಲ ಇದೆ ಸರ್. ಕರೆಕ್ಟ್. ಅವರು ಹೊರಟೋದ ಡೇಟು ಒಂದು ಹೇಳ್ಬಿಡಿ. ಅವ್ರು ತೀರ್ಕೊಂಡಿದ್ದ ದಿನ 5ನೇ ತಾರೀಕು 1ನೇ ತಿಂಗಳು 2006. 5 ಜನವರಿ. 5 ಜನವರಿ, ಅದು ಅವತ್ತು ಗುರುವಾರ. ಹಾಂ, ಅಂದರೆ ಗುರುವಾರ ಹುಟ್ಟಿದ್ದಾರೆ, ಗುರುವಾರವೇ. ಹೌದು ಸರ್, ಗುರುವಾರನೇ ಹುಟ್ಟಿದ್ದು, ಗುರುವಾರನೇ ತೀರ್ಕೊಂಡಿದ್ದು. ನಮ್ಮ ತಂದೆಯವರು ರಾಯರ ಭಕ್ತರು ಮತ್ತು ಸಾಯಿಬಾಬನ ಭಕ್ತರು ಸರ್, ಕೊನೆಯವರೆಗೂ. ನೀವು ರಾಯರು ಮತ್ತು ಸಾಯಿಬಾಬರ ಭಕ್ತರು ಅಂತ ಹೇಳಿದ್ರಿಂದ ನಾನು ಕೇಳೋದು, ನಾವು ಅಲ್ಲಿಂದನೇ ಶುರು ಮಾಡುವ. ಆ ರಾಯರ ಭಕ್ತಿ ಮತ್ತು ಸಾಯಿಬಾಬರ ಭಕ್ತಿಯ ಆ ಒಂದು ಪರಾಕಾಷ್ಠೆ ಅಥವಾ ಅವ್ರ ಮೇಲೆ ಆ ಥರದ ಒಂದು ಗಾಢವಾದ ಪರಿಣಾಮ ಹೇಗಿತ್ತದು ನೀವು ಕಂಡಾಗಿ? ನಮ್ಮ ತಂದೆಯವರು ಫಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ರಾಜ್ಕುಮಾರ್ ಅವ್ರ ಜೊತೆ. ಅವರು ರಾಜ್ಕುಮಾರ್ ಇವ್ರನ್ನ ಕರ್ಕೊಂಡು ಒಂದು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಅವ್ರಿಗೂ ಒಂದು ದರ್ಶನ ಮಾಡಿಸಿ, ಒಂದು ಪೂಜೆ ಮಾಡಿಸಿ ಎಲ್ಲ ಕರ್ಕೊಂಬಂದ್ಮೇಲೆ ಅಲ್ಲಿಂದ ಅವಾಗಿಂದ ಸರ್ ಅವ್ರು ನಾನ್ ವೆಜ್ಜು ಗುರುವಾರ ತಿಂತಾನೆ ಇರಲಿಲ್ಲ. ಅವತ್ತಿಂದ ತೀರ್ಕೊಳ್ಳೋವರೆಗೂ ಗುರುವಾರ ಅವ್ರು ಮುಟ್ಲೇ ಇಲ್ಲ ಸರ್.
ಆ ಥರ ಭಕ್ತಿ ಇತ್ತು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬನ ದೇವಸ್ಥಾನಕ್ಕೂ ಅವರು ಅವ್ರು ಯಾವಾಗ ಯಾವಾಗ ಫ್ರೀ ಇತ್ತು ಅವಾಗ ಟೆಂಪಲ್ಗೆ ಹೋಗೋರು. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಮತ್ತು ಸಾಯಿಬಾಬನ ಟೆಂಪಲ್ಗೆ ಎರಡಕ್ಕೂ ಹೋಗೋರು. ದೈವ ಭಕ್ತಿ ಯಾವ ರೀತಿ ಇತ್ತು ಅವ್ರಿಗೆ? ಅಂದರೆ ಒಂಥರ ಭೀಮ ಭಕ್ತಿಯ ಅಥವಾ ಪೂಜೆ ಪುನಸ್ಕಾರ ಆ ಥರದ? ಸರ್ ಪೂಜೆ ಎಲ್ಲ ಚೆನ್ನಾಗಿ ಮಾಡೋರು ಸರ್. ಒಂಥರ ದೈವ ಭಕ್ತಿ, ಪೂಜೆ ಕೂತ್ಕೊಂಡ್ರು ಪೂಜೆ ಮಾಡಿಕೊಂಡೇ ಹೊರಗಡೆ ಹೋಗ್ತಾ ಇದ್ರು. ಅದೆಲ್ಲ ಚೆನ್ನಾಗಿ ಮಾಡೋರು. ಮತ್ತು ಇದು ಏನು ಈಗ ಟೆಂಪಲ್ಗೆಲ್ಲ ಹೋದರೆ ಒಂದು 5-10 ನಿಮಿಷ ಒಳಗಡೆ ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋರು. ಜಾಸ್ತಿ ಹೊತ್ತು ಇರ್ತಿರ್ಲಿಲ್ಲ ಅಲ್ಲಿ. ಆ ಥರ ಕೆಲಸ ಇತ್ತು ಅವ್ರಿಗೆ. ಫ್ರೀ ಟೈಮಲ್ಲಿ ಇದ್ದಾಗ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡೋರು ದೇವಸ್ಥಾನದಲ್ಲಿ. ಮತ್ತು ಸಾಯಿಬಾಬರ ಭಕ್ತಿ ಅಂದರೆ ದೊಡ್ಡ ಸಾಯಿಬಾಬರ ಇದು ಶಿರ್ಡಿಯ? ಶಿರ್ಡಿ ಸಾಯಿಬಾಬಾ ಸರ್, ಶಿರ್ಡಿ ಸಾಯಿಬಾಬಾ. ಅಲ್ಲಿಗೂ ಹೋಗಿ ಬಂದಿದ್ದಾರೆ. ಆಮೇಲೆ ಇಲ್ಲಿ ವಸಂತಪುರಕ್ಕೆ ಮತ್ತು ತ್ಯಾಗರಾಜ ನಗರದಲ್ಲಿದೆ, ಅಲ್ಲಿಗೂ ವಿಸಿಟ್ ಮಾಡೋರು ಫ್ರೀ ಇರೋ ಟೈಮಲ್ಲಿ. ಜಗದೀಶ್, ನಿಮ್ಮ ಬಾಲ್ಯ ಹೇಗಿತ್ತು? ಯಾಕೆಂದರೆ ನೀವು ಹುಟ್ಟುವಾಗಲೇ ಮನೆಯಲ್ಲಿ ಕಾರು ಗೀರು ಆ ಥರದ ಒಂದು ಹಂತದ ಒಂದು ಗಟ್ಟಿ ಕುಟುಂಬವೇ ಇದು, ಹೌದಲ್ವಾ? ಹಾಗಾಗಿ ನೀವೇನು ನಾನು ಭಾಳ ಬಡತನ ನೋಡಿದೆ ಅನ್ನುವಂಥ ಸ್ಥಿತಿಯಲ್ಲಂತೂ ನೀವಿಲ್ಲ. ನೀವು ಒಳ್ಳೆ ಚೆನ್ನಾಗಿ ಬದುಕಿದವರು ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ಎಲ್ಲವೂ. ಆದರೆ ನೀವು ನಿಮ್ಮನ್ನು ಹೇಗೆ ಬೆಳೆಸಿದರು? ಸರ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಕನಕನಪಾಳ್ಯ, ಇವಾಗ ಜಯನಗರ ಸೆಕೆಂಡ್ ಬ್ಲಾಕು. ನಾವು ಓದಿದ್ದು ಸ್ಕೂಲೆಲ್ಲ ವಿಜಯ ಹೈಸ್ಕೂಲು ಮತ್ತು SSVM ಪ್ರೈಮರಿ ಎಲ್ಲ SSVMಲ್ಲಿ ಮಾಡಿದ್ವಿ. ನಮ್ಮ ತಂದೆಯವರು ಅವಾಗಲೇ ಬ್ಯುಸಿ ಇದ್ದರು. ನಾವು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗ ತುಂಬ ಬ್ಯುಸಿ ಇದ್ದರು. ಆ ಬ್ಯುಸಿ ಇರೋ ಟೈಮಲ್ಲೂ ನಮ್ಮ ಫಾದರು ಮತ್ತು ನಮ್ಗೆ ಡ್ರೈವರು, ಕಾರು ಎಲ್ಲ ಇತ್ತು ಮನೇಲಿ. ಬಟ್ ನಮಗೆ ಯಾವತ್ತೂ ಸ್ಕೂಲ್ಗೆ ಕಾರಲ್ಲಿ ಕಳಿಸೋದು, ಡ್ರೈವರ್ನ ಕಳಿಸೋದು ಅದೆಲ್ಲ ಮಾಡಲಿಲ್ಲ. ಆಡಂಬರ ಮಾಡಿಸ್ಲಿಲ್ಲ ನಮ್ಮ ಫಾದರ್. ನಮಗೆಲ್ಲ ಕಷ್ಟ ಏನು ಅಂತ ಗೊತ್ತಾಗಲಿ ಅಂತ ನಮ್ಮನ್ನು ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಈ ಥರ ಬೆಳೆಸ್ಬೇಕು ಮಕ್ಕಳನ್ನ ಅಂತ ನಮ್ಮ ಫಾದರು ಅವ್ರದ್ದು ಪ್ಲ್ಯಾನ್ ಮಾಡಿದರು. ಸೊ ನಮಗೆ ಡ್ರೈವರು ಇದ್ದ, ಕಾರು ಇತ್ತು. ಒಂದಿನೂ ಕರ್ಕೊಂಡೋಗಿ ನಮ್ಮನ್ನು ಶಾಲೆಗೆ ಬಿಡಲಿಲ್ಲ. ನಮಗೆ ಸೈಕಲ್ ಕೊಡಿಸಿದ್ದೆ PUCಲಿ. ಅಲ್ಲಿವರೆಗೂ ನಾವು ಬಸ್ಸು ಮತ್ತು ಸ್ಕೂಲ್ ಹತ್ರ ಇತ್ತು, ನಡ್ಕೊಂಡು ಹೋಗ್ತಾಯಿದ್ವಿ, ನಡ್ಕೊಂಬರ್ತಾಯಿದ್ವಿ. ಯಾವುದಾದ್ರೂ ಒಂದಿನ ಮಾತ್ರ ನಮ್ಮ ಫಾದರ್ ಏನಾದರೂ ಅವತ್ತು ಅಲ್ಲಿ ಶೂಟಿಂಗ್ ಹೋಗಬೇಕಾಗಿದ್ದರೆ, ನಾವೇನೋ ಸ್ಕೂಲಲ್ಲಿ ರೆಡಿ ಆಗಿದ್ದರೆ ಮಾತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಹಂಗೆ ಶೂಟಿಂಗ್ ಹೋಗೋರು. ನಾನು 1 ದಿವಸನೋ 2 ದಿವಸನೋ ಹೋಗಿದ್ದೀನಿ ಅಷ್ಟೇ ಸ್ಕೂಲಲ್ಲಿ. ಕಾಲೇಜಲ್ಲಿ ಒಂದೇ ಒಂದು ದಿವಸನೋ 2 ದಿವಸನೋ, ಅದು ಅವತ್ತು ಅಷ್ಟೇ, ಆವಾಗಲೂ ಅಷ್ಟೇ. ಬಟ್ ಮಕ್ಕಳು ಶಿಸ್ತು ಕಲಿಬೇಕು ಅಂತ ಹೇಳಿ ನಮ್ಮನ್ನ ಆ ಥರ ಶಿಸ್ತಾಗಿ ಬೆಳೆಸಿದ್ರು ಸರ್. ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಇಬ್ಬರೂ ಬೆಳೆಸಿರೋದಕ್ಕೆ ನಾವು ಇವತ್ತು ಈ ಲೆವೆಲ್ಗಿರೋದು. ಇಲ್ಲಾಂದ್ರೆ ಇದೇನೇನೋ ಆಗ್ಬಿಡ್ತಾಯಿತ್ತು. ಅದು ಅಹಂಕಾರ ದುರಹಂಕಾರ ಎಲ್ಲ ಬಂದ್ಬಿಡೋದು. ಬಟ್ ಆ ಥರ ಬೆಳೆಸಲಿಲ್ಲ ನಮ್ಮ ಫಾದರ್ ನಮ್ಮನ್ನೆಲ್ಲ. ಬಟ್ ಈ ದೊಡ್ಡವ್ರಿಗೆ ಯಾವ ಥರ ಮರ್ಯಾದೆ ಕೊಡಬೇಕು, ಜನಗಳ ಹತ್ರ ಯಾವ ಥರ ಇರಬೇಕು ನೀವು ಅಂತ ಹೇಳ್ಕೊಟ್ರು ಸರ್. ಈಗ ಒಬ್ರು ದೊಡ್ಡವ್ರು ಬಂದಾಗ ಯಾವ ಥರ ಇರಬೇಕು, ಚಿಕ್ಕವ್ರ ಹತ್ರ ಹೆಂಗೆ ಮಾತಾಡಬೇಕು, ಅದನ್ನೆಲ್ಲ ಸ್ವಲ್ಪ ನಮ್ಮ ಫಾದರಿಂದನೇ ಕಲ್ತಿದ್ದು ನಾವು. ಮತ್ತು ಈಗ ನಮ್ಮ ಫ್ಯಾಮಿಲೀಲಿ ಯಾವುದನ್ನ ಫಂಕ್ಷನ್ ಮಾಡಿದ್ರು ಅಷ್ಟೇ, ಯಾವ ಥರ ನೀವು ನಡೆಸ್ಕೊಂಡು ಹೋಗಬೇಕು. ಮತ್ತು ಅವ್ರಿಗೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅನ್ನ ಹಾಕಿರೋ ಮನೆ ಸರ್ ಇದು. ಎಲ್ಲನ ಹೋಗಿ ಯಾರಿಗಾನ ಇವತ್ತಿಗೂ ಎಲ್ಲನ ಹೋದ್ರು ಸಾಕು, ಹೆಂಗಿದ್ದಾರೆ ನಿಮ್ಮ ತಾಯಿಯವ್ರು, ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ಫಸ್ಟ್ ಕೇಳೋದೆ ಅದು. ಸೆಕೆಂಡ್ ಕೇಳೋದೆ ನಿಮ್ಮ ಮನೇಲಿ ನಾವು ಊಟ ಮಾಡಿದ್ದೀವಿ ಅಂತ ಕೇಳ್ತಾರೆ. ಅಂದರೆ ಒಂದು ರೀತಿ ಅನ್ನದಾಸೋಹದ ಕುಟುಂಬ ಇದು. ಹೌದು ಸರ್. ನನ್ನ ಬಾಲ್ಯ 7ನೇ ಕ್ಲಾಸ್ವರೆಗೂ ವಿಜಯ ಹೈಸ್ಕೂಲಲ್ಲಿ ಆಯಿತು. ಆಮೇಲೆ SSVMಲ್ಲಿ ಆಯಿತು. 8ನೇ ಕ್ಲಾಸಿಂದ ವಿಜಯ ಹೈಸ್ಕೂಲ್ಗೆ ನಾನು ಹೋದೆ. ವಿಜಯ ಹೈಸ್ಕೂಲಲ್ಲಿ ಆದಮೇಲೆ ಕಾಲೇಜಿಗೆ SSMRV ಕಾಲೇಜಿಗೆ ನಾನು ಸೇರಿಕೊಂಡೆ. ಈ ಕಾಲೇಜು ಇದರಲ್ಲಿ ಈಗ 10th ಸ್ಟ್ಯಾಂಡರ್ಡ್ ನಾನು ಪಾಸ್ ಆದಮೇಲೆ PUCಗೆ ಅಡ್ಮಿಷನ್ಗೆ ಹೋಗಿದ್ದೆ ನಾನು. PUC ನಮ್ಮ ಫಾದರ್ ಕರ್ಕೊಂಡೋಗಿದ್ರು. ನಾನು ಓದಿದ ಕಾಲೇಜಲ್ಲಿ ಸೇರಿಸ್ಬೇಕು ನಿನ್ನ ವಿಜಯ ಸ್ಕೂಲ್ಗೆ ಅಂತ. ನಾನು ವಿಜಯ ಸ್ಕೂಲಲ್ಲಿ ವಿಜಯ ಕಾಲೇಜಿಗೆ ಸೇರಿಸ್ಬೇಕು ಅಂತ ಹೋಗಿದ್ದು. ವಿಜಯ ಕಾಲೇಜಲ್ಲಿ PCMB ತೊಗೊಬೇಕು ನೀನು ಅಂತೇಳಿ PCMB ಕೊಡ್ಸೋಕೆಂದು ಅಲ್ಲಿ ಅಡ್ಮಿಷನ್ ಆಗೋಗ್ಬಿಟ್ಟಿತ್ತು. ಸೊ ಈವ್ನಿಂಗ್ ಕಾಲೇಜ್ ಕೊಡ್ತೀನಿ ಅಂತ, ನಾನು ಈವ್ನಿಂಗ್ ಸೇರ್ಕೊಳ್ಳಲ್ಲ ಅಂತ. ಬೇಡ ಬಿಡು, ಆಮೇಲೆ ಯಾವ್ದು ಬೇರೆ ಕಾಲೇಜನ್ನು ಸೇರ್ಕೊಳ್ಳೋಣ ಅಂದ್ಬಿಟ್ಟು RV ಕಾಲೇಜ್ ಇತ್ತು, ಹೊಸ್ದಾಗಿ ಓಪನ್ ಆಗಿತ್ತು SSMRV ಕಾಲೇಜ್, ಅಲ್ಲಿಗೆ ಸೇರಿಸಿದ್ರು. ಅಲ್ಲಿಗೆ ಫಾದರೇ ಬಂದರು, ಅಪ್ಲಿಕೇಶನ್ ಎಲ್ಲ ತೊಗೊಂಡು ನನ್ನ ಕೈಲೇ ಬರ್ಸಿದ್ರು. ನೀನೇ ಬರೀಬೇಕು ಅದನ್ನು ಬರ್ಸಿ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ರೆ
ಅಡ್ಮಿಷನ್ ಮಾಡಿಬಿಟ್ಟು ಹೋದರು. ಆಮೇಲೆ ನಮ್ಮ ಚಿಕ್ಕಪ್ಪವ್ರು ಬಂದು ಇನ್ನು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ನಮ್ಮ ಚಿಕ್ಕಪ್ಪವ್ರು ಮಾಡಿದ್ರು. ಇದು ನಮ್ಮ ಬಾಲ್ಯ. ಶಾಲಾ ಕಾಲೇಜು ದಿನಗಳಲ್ಲಿ ಹಾಂ, ವಜ್ರಮುನಿಯವರ ಉಚ್ಛ್ರಾಯ ಕಾಲ ಅದು. ಅವರ ಪಾತ್ರಗಳ ಬಹಳ ವಿಜೃಂಭಿಸ್ತಿದ್ದಂಥ ಕಾಲ. ಹೌದು. ಆವಾಗ ವಜ್ರಮುನಿಯವರ ಮಗ ಅನ್ನುವಂಥದ್ದು ಏನಾದರೂ ನಿಮಗೆ ಆ ವಾತಾವರಣದಲ್ಲಿ ಹೇಗಿತ್ತು? ಸರ್, ಸ್ಕೂಲು ಮತ್ತು ಕಾಲೇಜಲ್ಲಿ ಸೇರಿಕೊಂಡಾಗ ಮೊದಲನೇ ಸಲ ಫಸ್ಟ್ ದಿನ 8th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ಫಸ್ಟ್ ದಿನ ಸ್ಕೂಲ್ಗೆ ಹೋಗಿದ ತಕ್ಷಣ ಅಲ್ಲಿರೋ ಮಾಸ್ಟರ್ಸ್ಗೆ ಮತ್ತು ಮೇಡಮ್ಗೆಲ್ಲ ಗೊತ್ತಿರೋದು ಯಾರು ಅಂತ. ಜಗದೀಶ್ ವಿ ಯಾರು ಅಂದ ತಕ್ಷಣ ಅವ್ರನ್ನ ಎದ್ದು ನಿಂತ್ಕೊಳ್ಳೋದು ನಾನು. ಸಿಡೋನ್ ಅಂತ ಕೂರಿಸೋದು. ಕನ್ನಡ ಮಾಸ್ಟ್ರ್ ಇದ್ದಾರಲ್ಲ, ಕನ್ನಡ ಮಾಸ್ಟ್ರುಗಳು ಬರೋರು ಕೇಳ್ಬಿಟ್ಟು ವಜ್ರಮುನಿಯವ್ರ ಮಗ ಅಂತ ಎಲ್ಲರ ಮುಂದೆನೂ ಹೇಳಿರೋರು, ವಜ್ರಮುನಿಯವ್ರ ಮಗ ಇವನು ಅಂತ ಹೇಳಿದ್ರು. ಅಲ್ಲಿ ಪ್ರಚಾರ ಆಗ್ಬಿಡೋದು. ಆಮೇಲೆ ಇನ್ನೊಂದು 1 ತಿಂಗಳಿಗೆ ಎಲ್ಲ ಕ್ಲಾಸ್ಗೆ ಹೋಗಿ ಎಲ್ಲ ಸ್ಕೂಲಲ್ಲಿ ಎಲ್ಲರಿಗೂ ಫುಲ್ ಗೊತ್ತಾಗ್ಬಿಡೋದು. ಬಟ್ ನಾನು ಯಾವತ್ತೂ ಆ ಥರ ನಾನು ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ನಡ್ಕೊಂಡಿಲ್ಲ ನಾನು. ಯಾಕಂದರೆ ಗೊತ್ತಿರೋದಲ್ಲ ಸರ್, ಎಲ್ಲ ಗೊತ್ತಿರೋರೆ. ಸೊ ನಡ್ಕೊಂಡ್ರೆ ಹೋಗುತ್ತೆ ಕಂಪ್ಲೇಂಟ್ ಹೋಗಿದ ತಕ್ಷಣ ಆಮೇಲೆ ಫಾದರ್ ಏನಿಲ್ಲ, ಆಮೇಲೆ ರೈಟ್ ಆ್ಯಂಡ್ ಲೆಫ್ಟು. ಸೊ ನಾವು ಯಾವುದೂ ಅವಕಾಶ ಕೊಡಲಿಲ್ಲ ನಮ್ಮ ಫಾದರ್ಗೆ ಈ ಥರ ಎಲ್ಲ ಮಾಡಿಸ್ಕೊಂಡು. ಯಾವತ್ತೂ ನಿಮ್ಮ ಬಗ್ಗೆ ಕಂಪ್ಲೇಂಟೇ ಬರಲಿಲ್ಲ? ಸಣ್ಣ ಕಂಪ್ಲೇಂಟ್ ಬಂತು, ಬಟ್ ಅಲ್ಲೇ ಬಂದಿದ್ರ? ಶಾಲೆಗೆ ಬರಲಿಲ್ಲ ಸರ್, ಶಾಲೆಗೆಲ್ಲ ಬಂದಿಲ್ಲ. ಶಾಲೆಗೆಲ್ಲ ನಮ್ಮ ಚಿಕ್ಕಪ್ಪನೇ ನೋಡ್ಕೊತಾ ಇದ್ರು. ಶಾಲೆಗೆ ನಮ್ಮ ಫಾದರು ಬ್ಯುಸಿಯಾಗಿದ್ದರು, ಬರೋಕ್ಕಾಗ್ತಾ ಇರಲಿಲ್ಲ. ಪೇರೆಂಟ್ಸ್ ಮೀಟಿಂಗೆಲ್ಲ ನಮ್ಮ ಫಾದರ್ ಬಂದೇ ಇಲ್ಲ. ಯಾವುದೋ 1-2 ಬಂದಿದ್ದಾರೆ, ಬಟ್ ಕಡಿಮೆ. ಅದು ಫಾದರ್ ಪೇರೆಂಟ್ಸ್ ಮೀಟಿಂಗ್ ಬಂದಿಲ್ಲ. ಅದಾಗಿ ಒಂದು 2-3 ದಿವಸ ಆದಮೇಲೆ ಬಂದು ಸುಮ್ಮನೆ ಕೇಳ್ಕೊಂಡು ಹೋಗಿದ್ದಾರೆ ಅಷ್ಟೆ. ವಿಜಯ ಸ್ಕೂಲ್ ಆದ ತಕ್ಷಣ ಕಾಲೇಜ್ಗೆ ಹೋದ್ಮೇಲೆ ಕಾಲೇಜಲ್ಲಿ ಒಂದೇ ಫಸ್ಟ್ ಅಡ್ಮಿಷನ್ಗೆ ಬಂದಿದೆ ಅಷ್ಟೇ, ಆಮೇಲೆ ಬರಲಿಲ್ಲ. ಬಟ್ ಇವರ ಪಾತ್ರದ ಮೂಲಕ ಶಾಲೆಯಲ್ಲಿ ಅಂದರೆ ಅವರು ವಿಲನ್ ಪಾತ್ರ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾದರೂ ನಿಮ್ಮ ಸಹಪಾಠಿಗಳು ಆ ಥರದ್ದು ಏನಾದ್ರು ಆ ಥರ ಮಾತಾಡೋರು ಫಾದರ್ ಬಗ್ಗೆ. ಈ ಥರ ಫಿಲ್ಮ್ ರಿಲೀಸ್ ಆಗೋದಲ್ಲ ಸರ್, ನೋಡ್ಕೊಂಬಂದ್ಬಿಟ್ರೆ ನೀವಪ್ಪ ಹೆಂಗೆ ಮಾಡೋರು ಗೊತ್ತೇನೋ, ವಿಲನ್ ಪಾರ್ಟ್ ಹೆಂಗೆ ಚೆನ್ನಾಗಿ ಮಾಡಿದಾರೆ ಗೊತ್ತೇನೋ ಅಂತ ಎಲ್ಲ ಹೇಳೋರು ಅಷ್ಟೇ. ಮತ್ತು ಒಂದು ಕ್ಯಾರೆಕ್ಟರ್ ರೋಲು ಮಾಡಿದಾಗೂ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡೋರು ಕ್ಯಾರೆಕ್ಟರ್ ರೋಲು, ವಿಲನ್ನೂ ಚೆನ್ನಾಗಿ ಮಾಡ್ತಾರೆ, ಕ್ಯಾರೆಕ್ಟರ್ ರೋಲು ಚೆನ್ನಾಗಿ ಮಾಡ್ತಾರೆ ಅಂತ ಅದನ್ನೆಲ್ಲ ಬಂದು ಹೇಳೋರು ನನಗೆ. ಈ ಥರ ನೋಡ್ಕೊಂಬಂದೆ, ಚೆನ್ನಾಗಿದೆ ಅಂತ. ನೀವು ಕಂಡಾಗೆ ತಂದೆಯವರ ಭಾವ ಸ್ವಭಾವಗಳು ಹೇಗೆ ಮಕ್ಕಳೊಟ್ಟಿಗೆ ಮನೆಯಲ್ಲಿ? ಸರ್, ನಮ್ಮ ತಂದೆಯವರು ಚಿತ್ರದಲ್ಲಿ ಪಾತ್ರ ಕೊಟ್ಟಾಗ ಅವರು ಪಾತ್ರದಲ್ಲಿ ಮುಳುಗ್ಬಿಡೋರು. ಅದು ಮುಗಿದ ತಕ್ಷಣ ಹಂಗೆ ಮನೆಗೆ ಬಂದಮೇಲೆ ನಮ್ಮ ತಂದೆಯವರು ಯಾವ ಥರ ನಮ್ಮನ್ನು ಟ್ರೀಟ್ ಮಾಡಿದ್ರು, ಮತ್ತು ನಾವು ನಮ್ಮ ಫಾದರ್ನ ಯಾವ ಥರ ಟ್ರೀಟ್ ಮಾಡಿದ್ವಿ, ಅದು ನಮ್ಮ ಫಾದರ್ ನಮಗೆಲ್ಲ ಫ್ರೆಂಡ್ಸಾಗಿ ಬೆಳೆಸಿದ್ರು. ನೋಡಿ, ಈ ಥರ ಇರಬೇಕು ಅಂತೆಲ್ಲ ಹೇಳಿ ಬೆಳೆಸಿದ್ರು. ಆ ಥರನೇ ಬೆಳೆದ್ವಿ ನಾವು. ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪ ಫಿಲ್ಮ್ ಡೈಲಾಗೆಲ್ಲ ಏನು ಹೊಡಿತಿರ್ಲಿಲ್ಲ. ಫಿಲ್ಮ್ ಡೈಲಾಗೆಲ್ಲ ಅವೆಲ್ಲ ಏನೂ ಇರಲಿಲ್ಲ. ನಾರ್ಮಲಾಗಿರೋರು ಸರ್. ಬೇರೆ ಪೇರೆಂಟ್ಸ್ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅದೇ ಥರ ಫಾದರು ನಮಗೆಲ್ಲ ಅದೇ ಥರ ಮಾಡಿದ್ದಾರೆ. ಬಟ್ ನಮಗೆ ಫಾದರ್ ತುಂಬ ಬ್ಯುಸಿಯಾಗಿದ್ದಾಗ ಎಲ್ಲ ನಮ್ಮ ತಾಯಿ ನೋಡ್ಕೊಂಡಿದ್ದು ನಮ್ಮನ್ನ. ನಾವು ನೋಡ್ತಾ ಇದ್ದು ಶನಿವಾರ ನೈಟು ಅಥವಾ ಭಾನುವಾರ ಬೆಳಗ್ಗೆ ಒಂದು ನೋಡ್ತಾ ಇದ್ವಿ ಅಷ್ಟೇ ಫಾದರ್ನ. ಇನ್ನು ನೆಕ್ಸ್ಟ್ ವಾರನೂ ಇಲ್ಲ 15 ದಿವಸಕ್ಕೆ ನೋಡ್ತಾ ಇದ್ವಿ. ಅದನ್ನೆಲ್ಲ ನಮ್ಮ ತಾಯೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು. ನಮ್ಮ ಚಿಕ್ಕಪ್ಪವ್ರನ್ನ, ನಮ್ಮ ಅಣ್ಣನ್ನ ಎಲ್ಲ ಅವರೇ ನೋಡ್ಕೊಂಡಿದ್ದು. ತಾಯಿ ಮತ್ತು ತಂದೆಯವರ ಇದು ಹೇಗಿತ್ತು? ನಮ್ಮ ತಾಯಿ ಹಾರ್ಡ್ ವರ್ಕರ್, ಸಿಕ್ಕಾಪಟ್ಟೆ ಪೇಷನ್ಸ್, ತಾಳ್ಮೆ. ಬಟ್ ನಮ್ಮ ತಂದೆಗಿರಲಿಲ್ಲ. ಅವ್ರು ಬಂದಿದ ತಕ್ಷಣ ಅದಾಯ್ತಾ ಇದಾಯ್ತಾ ಇದು ಅಂತ ಎಲ್ಲ ಕೇಳ್ಕೊಂಡು ಫಾಸ್ಟಾಗಿ ಹೋಗಬೇಕು. ಕೇಳ್ಕೊಂಡು ಒಂದು ಏನೋ ತಪ್ಪಿದ್ರೆ ಹಂಗೆ ಒಂದು 5 ನಿಮಿಷ ಬೈದ್ಬಿಟ್ಟು ಹಂಗೆ ಓಟ್ಬಿಡೋರು. ಬಟ್ ನಮ್ಮ ತಾಯಿಯವರು ಅಷ್ಟನ್ನೆಲ್ಲ ಅವರೆಲ್ಲ ಅಷ್ಟು ಗಲಾಟೆ ಮಾಡ್ತಾಯಿದ್ರು ಅಂದ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಜಾಸ್ತಿ ಗಲಾಟೆ ಮಾಡಿದ್ರೆ ಹೊಟ್ಬಿಡೋರು, ಒಳಗಡೆ ಹೊಟ್ಬಿಡೋರು. ಆ ಥರ ಇತ್ತು. ನಮ್ಮ ತಾತ ಅವ್ರು ಇದ್ದಾಗ ನಮ್ಮ ತಂದೆಯವರು ಭಯ ಬೀಳೋರು. ನಮ್ಮ ತಾತ ಅವ್ರದ್ದು ಏನಾದರೂ ಆಚೆ ಕಡೆ ಚಪ್ಪಲಿ ಮತ್ತು ಕೊಡೆ ಇದ್ಬಿಟ್ರೆ ನಮ್ಮ ತಂದೆ ಒಳಗಡೆನೇ ಬರ್ತಿರ್ಲಿಲ್ಲ. ಅವಾಗೇನು ಟಾಪಲ್ಲಿ ಇದ್ದಾಗ, ನಾನು ಹೇಳ್ತಾ ಇರೋದು ಟಾಪಲ್ಲಿ ನಮ್ಮ ಫಾದರ್ ಇದ್ದಾಗ ಡ್ರೈವರ್ ಇದ್ದರು, ಎಲ್ಲರೂ ಇದ್ದರು, 5 ಜನ ಪರ್ಸ್ನಲ್ ಅಸಿಸ್ಟೆಂಟ್ಸ್ಗಳೆಲ್ಲ ಇದ್ರೂ ಫಾದರ್ ಹತ್ರ ಬಂದು ಕೂತ್ಕೊತಾ ಇರಲಿಲ್ಲ ಸರ್. ನಾವು ಕೂತ್ಕೊತಾ ಇದ್ವಿ, ಬಟ್ ನಮ್ಮ ತಂದೆಯವ್ರು ನಿಂತೇ ಇರೋರು. ಫಾದರ್ ನಮ್ಮ ತಾತ ಏನಾದರೂ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಆ ಥರ ಮೇಂಟೈನ್ ಮಾಡಿದ್ರು ನಮ್ಮ ತಂದೆಯವರು. ಅಜ್ಜನ ನೆನಪಿದೆಯಾ ನಿಮಗೆ? ಇದೆ ಸರ್. ಇದೆ. ಅಜ್ಜ ಮತ್ತು ಮಗನ ಸಂಬಂಧ ಹೇಗಿತ್ತು ವಜ್ರಮುನಿಯವರು? ಈಗ ಇವರು ಹೀಗೆ ಭಯಭಕ್ತಿಯಿಂದ ಇರ್ತಾಯಿದ್ರು, ಅಜ್ಜ ಹೇಗೆ
ಅವರ ಪಾತ್ರಗಳು ಅಥವಾ ಜನಪ್ರಿಯತೆ ಆ ಕಾಲದಲ್ಲೆಲ್ಲ? ನಮ್ಮ ತಾತ ಅವರು ಏನು ಆಡಂಬರವಾಗಿ ಬೆಳೆದಿಲ್ಲ ಸರ್. ಅವರು ನಮ್ಮ ಫಾದರ್ ಹತ್ರ ಕಾರು ಮತ್ತು ಇದಿದ್ದಾಗೂ ಒಂದು ದಿವಸನೂ ಇಲ್ಲಿಗೆ ತೋಟಕ್ಕೆ ಬಂದಿಲ್ಲ ಗಾಡೀಲಿ, ಬಸ್ಸಲ್ಲೇ ಬಂದಿರೋರು ಸರ್ ಅವರು. ಬಸ್ಸಲ್ಲೇ ಬಂದು ಬಸ್ಸಲ್ಲೇ ಹೋಗ್ತಾಯಿದ್ರು. ಒಂದು ದಿವಸನೂ ನಮ್ಮ ಫಾದರ್ ಗಾಡಿ ಆಗಲಿ ಎತ್ಕೊಂಡು ಹೋಗೋದಾಗಲಿ ನಮ್ಮ ಕೇಳಲೂ ಇಲ್ಲ, ಅವರು ಯೂಸು ಮಾಡಲಿಲ್ಲ ನಮ್ಮ ತಾತ ಅವರು. ಆ ಥರ ಶಿಸ್ತು. ಮತ್ತು ಅವರೆಲ್ಲ ಶ್ರಮಜೀವಿಗಳು ಸರ್ ನಮ್ಮ ತಾತ ಅವರು. ಅವರೆಲ್ಲ ಬೆಳೆಸಿರೋದು, ಅವರೆಲ್ಲ ಉಳಿಸಿರೋದೇನಲ್ಲ ಸರ್ ಇವಾಗ ನಾವು ಇಟ್ಕೊಂಡಿರೋದು. ಮತ್ತು ಅವ್ರದ್ದು ಪಾತ್ರಗಳೆಲ್ಲ ಫಿಲಮಲ್ಲಿ ಟಿ ವಿಲೆಲ್ಲ ನೋಡಿರೋರು. ನೋಡ್ಬಿಟ್ಟು ಒಂದು 2-3 ಸಲ ಇವ್ರಿಗೆ ಬೈದಿರ್ಬೇಕು ಆವಾಗ, ಏನು ಈ ಥರ ಎಲ್ಲ ಪಾತ್ರಗಳು ಮಾಡಿದ್ರೆ ಬೇಡ ಅಂತ ಹೇಳಿರ್ಬೋದು. ಬಟ್ ನಮ್ಗೆ ಅಷ್ಟು ಜ್ಞಾಪನ ಇದೆ. ಇವ್ರು ಕೇಳಿರ್ತಾರೆ, ಈ ಥರ ಪಾತ್ರ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ ಏನು ಇದು ಅಂತ ಎಲ್ಲ ಕೇಳಿರ್ತಾರೆ. ಬಟ್ ನಮ್ಮ ಫಾದರ್ ಹೇಳಿರ್ತಾರೆ ಇದು ಫಿಲಮ್ಮು ಈ ಥರ ಇದು ಅಂತ. ಆಮೇಲೆ ಒಂದು 50-60 ಪಿಕ್ಚರ್ ಆದಮೇಲೆ ನಮ್ಮ ಫಾದರ್ ಗೊತ್ತಾಯಿತು ಏನಿದು ಅಂತ. ತಾತನಿಗೆ ಗೊತ್ತಾಯಿತು ಇದೆಲ್ಲ ಚಿತ್ರಕ್ಕೆ ಮಾತ್ರ ಮಾಡ್ತಾ ಇರೋದು ಇದೆಲ್ಲ ಪಾತ್ರ ಅಂತ. ಆಮೇಲೆ ಏನಾದರೂ ಕೆಲಸ ಇದ್ದರೆ ಅಥವಾ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ತಾತನಿಗೆ ನಮ್ಮ ಫಾದರ್ ಹೇಳೋರು ಈ ಥರ ಮಾಡಬೇಕು ಅಂತಿದ್ದೀನಿ ಹಿಂಗೆ ಅಂತ. ಏನೋ ಕರೆಕ್ಟಾಗಿದ್ದರೆ ಆಯ್ತು ಇದು ಮಾಡು ಅಂತ ಹೇಳಿರೋರು ಅಷ್ಟೇ. ಬಟ್ ಕೂತ್ಕೊತಾ ಇರಲಿಲ್ಲ ಸರ್, ನಿಂತ್ಕೊಂಡಿರೋರು. ಅರ್ಧ ಗಂಟೆನೇ ಆಗಲಿ ನಿಂತೇ ಇರೋರು. ಹೌದು ಸರ್, ಆ ಥರ ಇಟ್ಟಿದ್ರು ನಮ್ಮ ತಾತ. ಬಟ್ ನಿಮ್ಮ ತಂದೆಯವರು ಅದನ್ನು ಅಪೇಕ್ಷೆ ಮಾಡಲಿಲ್ಲ ನಿಮ್ಮಿಂದ? ಇಲ್ಲ, ನಮ್ಮ ತಂದೆಯವರು ಆ ಥರ ಮಾಡಲಿಲ್ಲ. ಫ್ರೆಂಡ್ ಥರ ಬೆಳೆಸಿದ್ರು ನಮ್ಮನ್ನೆಲ್ಲ. ಅಂದರೆ ತಪ್ಪು ಮಾಡಿದ್ರೆ ಬೈಯೋರು ಸರ್. ಸರಿ ಹೊಡೆದಿದ್ದಾರೆ? ನಾನು ಹೊಡ್ಸ್ಕೊಂಡಿಲ್ಲ, ನಮ್ಮ ಅಣ್ಣ ಹೊಡ್ಸ್ಕೊಂಡವ್ರು. ನನಗೆ ಯಾವತ್ತೂ ಹೊಡೆದಿಲ್ಲ, ಬೈದಿದ್ದಾರೆ. ತಪ್ಪು ಮಾಡಿದ್ರೆ ಬೈದಿದ್ದಾರೆ ಸರ್. ನಮ್ಮ ತಂದೆಯವರು ತುಂಬ ಶೂಟಿಂಗಲ್ಲಿ ಬ್ಯುಸಿ ಇದ್ದಾಗ ನಮಗೆಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗೋದು, ನಮ್ಮ ತಾಯಿ ಜೊತೆನ ನಮ್ಮನ್ನೆಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗೋದು. ಹೋಟ್ಲಲ್ಲಿ ಹೋಗ್ತಗ್ದಂಗೆ ಜನ ತುಂಬ್ಕೊಂಬಿಡೋರು. ಜನ ತುಂಬ್ಕೊಂಬಿಟ್ಟು ಈಗ ಹೋಟ್ಲಿಗೆ ಹೋದ್ಮೇಲೆ ಜನ ಇವ್ರ ಅಭಿಮಾನಿಗಳೆಲ್ಲ ಬರ್ತಾರಲ್ಲ, ಆದ್ರೂ ಅದರಲ್ಲೇ ಟೈಮ್ ಇದು ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ತಿರ್ಗಾ ಬಂದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಕರ್ಕೊಂಬಂದುಬಿಡೋರು. ಅಂದರೆ ಅವ್ರು ಯಾವತ್ತು ಫ್ರೀ ಇರ್ತಾರೋ ಅವತ್ತು. ಅಂದರೆ ಅವರು ಈ ಪಾತ್ರ ಮಾಡಿರೋದು ಒಂಥರ ರಫ್ ಪಾತ್ರ ಇರ್ಬೋದು, ಬಟ್ ಮಕ್ಳ ಜೊತೆ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಕೂಲಾಗಿ ಈ ಥರನೇ ಇರಬೇಕು, ಈ ಥರನೇ ಮಾಡಬೇಕು ಅಂತೇಳಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋರು ಸರ್. ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ ತಕ್ಷಣ ಜನ ತುಂಬ್ಕೊಂಬಿಡೋರು. ಆದ್ರೂ ಅವ್ರ ಜೊತೆನೂ ಮಾತಾಡಬೇಕಲ್ಲ ಸರ್, ಮಾತಾಡ್ಕೊಂಡು ಹಂಗೆ ಒಂದು 5 ನಿಮಿಷ ಬಂದು ದೇವಸ್ಥಾನಕ್ಕೂ ಕರ್ಕೊಂಡು ಹೋಗೋರು. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಆಮೇಲೆ ಅವ್ರ ಕೆಲಸ ಏನಿದೆಯೋ ಅವರು ಹೊರಟ್ಬಿಡೋರು. ಅಂದರೆ ತಂದೆಯಿಂದ ನೀವು ಏನನ್ನ ಮಕ್ಕಳಾಗಿ ಅಪೇಕ್ಷಿಸಿದ್ರೋ ಅದೆಲ್ಲವನ್ನು ಒಂದು ಹಂತದಲ್ಲಿ ಮಾಡಿದ್ದಾರೆ ಅವರು? ಹಾಂ, ಮಾಡಿದ್ದಾರೆ ಸರ್. ಅಲ್ವಾ? ಖಂಡಿತ ಮಾಡಿದ್ದಾರೆ. ಮಕ್ಕಳಿಗೆ ಇದೇ ಥರ ಬಟ್ಟೆ ಹಾಕಬೇಕು, ಅವರು ಇದೇ ಥರ ಇರಬೇಕು, ಮತ್ತು ಅಂಗಡಿಗಳು ಕರ್ಕೊಂಡೋಗ್ಬಿಟ್ಟು ಬಟ್ಟೆ ಕೊಡಿಸಿರೋದು, ಮತ್ತು ಹಬ್ಬ ಬಂದರೆ ಬಟ್ಟೆ ಹಾಕ್ಲೇಬೇಕು, ಹೊಸ ಬಟ್ಟೆ ಹಾಕ್ಕೊಂಡು ಇರಲಿ ಮಕ್ಕಳು ಅಂತ. ಪಟಾಕಿ ಹಬ್ಬದ ದಿವಸ ಪಟಾಕಿ ಲಾಸ್ಟ್ ಡೇ ಅವ್ರದ್ದು. 3 ದಿವಸ ಪಟಾಕಿ ಹಬ್ಬ. ಫಸ್ಟ್ ಡೇ ನಮ್ಮ ತಾತಂದು, ಸೆಕೆಂಡ್ ಡೇ ನಮ್ಮ ಅಜ್ಜಿ ಮನೇದು, ಥರ್ಡ್ ಡೇ ನಮ್ಮ ತಂದೆಯವ್ರು ಕೊಡಿಸ್ತಾ ಇದ್ದು. ಇದನ್ನು ನಾವು ಎಂಜಾಯ್ ಮಾಡಿದ್ದೀವಿ ಸರ್ ಫಾದರ್ ಹತ್ರ.